ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನೀವು ದಿನಪತ್ರಿಕೆ ನಂತರ ಮಾಧ್ಯಮಗಳಲ್ಲಿ ನೋಡಿರ್ತೀರ 8 ಲಕ್ಷದವರೆಗೆ BPL ಕಾರ್ಡನ್ನು APL ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆ BPL ಕಾರ್ಡಿಂದ APL ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಒಂದು ವೇಳೆ ಕನ್ವರ್ಟ್ ಆದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಕನ್ವರ್ಟ್ ಆಗಬಾರ್ದು ಅಂತ ಅಂದರೆ ಏನು ಮಾಡಬೇಕು, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ತುಂಬ ಜನ ಶ್ರೀಮಂತರು, ನಂತರ ಇನ್ಕಮ್ ಟ್ಯಾಕ್ಸ್ ಪೇಯರ್, ಅದೇ ರೀತಿಯಾಗಿ ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂಥ ಕೆಲವರು BPL ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗುತ್ತೆ, ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಲೋನ್ ಪಡ್ಕೊಳ್ಳೋದಾಗಿರ್ಬೋದು, ಇನ್ನೂ ಸರ್ಕಾರದಿಂದ ಹಲವಾರು ಯೋಜನೆಗಳ ಲಾಭವನ್ನು ಪಡೀತಾ ಇದ್ದಾರೆ. ಸೊ ಅಂಥ ಕಾರ್ಡನ್ನು ಪತ್ತೆ ಹಚ್ಚಿ 8 ಲಕ್ಷದವರೆಗೆ ಅಂಥ ಕಾರ್ಡನ್ನು ಪತ್ತೆ ಹಚ್ಚಿ ಆ ಕಾರ್ಡನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಸ್ನೇಹಿತರೆ. BPL ಕಾರ್ಡಿಂದ APLಗೆ ಕನ್ವರ್ಟ್ ಮಾಡ್ತಾರೆ. ಸೊ ಯಾರ್ದೆಲ್ಲ BPLಯಿಂದ APL ಕನ್ವರ್ಟ್ ಆಗುತ್ತಪ್ಪ ಅಂತ ಅಂದರೆ, ಸೊ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ 3 ಜನ ಇರ್ತಾರೆ ಅಂದ್ಕೊಳ್ಳಿ. 3 ಜನರಲ್ಲಿ ಒಬ್ಬರೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ಅಥವಾ GST ಪೇಯರ್ ಆಗಿದ್ದರೆ, ಅಥವಾ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ, ಆ ಒಬ್ಬರಿಂದ ಏನಾಗುತ್ತೆ, ನಿಮ್ಮ ಕಾರ್ಡ್ ಪೂರ್ತಿ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಸೊ ಉದಾಹರಣೆಗೆ 5 ಜನ ಇದ್ದರೆ ಅದರಲ್ಲಿ ಒಬ್ಬರೇನಾದರೂ ಇನ್ಕಮ್ ಟ್ಯಾಕ್ಸ್ ಅಥವಾ GST ಪೇಯರ್ ಇದ್ದರೆ, ಆವಾಗ ನಿಮ್ಮ BPL ಕಾರ್ಡಿಂದ APLಗೆ ಕನ್ವರ್ಟ್ ಆಗುತ್ತೆ. ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ, BPLಯಿಂದ APLಗೆ ಕನ್ವರ್ಟ್ ಆಗುತ್ತೆ. APLಗೆ ಕನ್ವರ್ಟ್ ಆದರೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅವೆಲ್ಲ ಸೌಲಭ್ಯ ಸಿಗೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೂ ಯಾರ್ದೆಲ್ಲ BPLಯಿಂದ APLಗೆ ಕನ್ವರ್ಟ್ ಆಗುತ್ತಪ್ಪ ಅಂತಂದರೆ, ನಿಮ್ಮ ಆದಾಯ ಬಂದುಬಿಟ್ಟು, ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ವಾರ್ಷಿಕ ಆದಾಯ ಬಂದುಬಿಟ್ಟು 1,20,000ಕ್ಕಿಂತ ಏನಾದರೂ ಅಧಿಕ ಇನ್ಕಮ್ ಏನಾದರೂ ಅದರಲ್ಲಿ ಸರ್ಟಿಫಿಕೇಟಲ್ಲಿ ತೋರಿಸಿದರೆ ಆಗಲೂ ಸಹ ನಿಮ್ಮ ಒಂದು BPL ಕಾರ್ಡಿಂದ APL ಕಾರ್ಡ್ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಕುಟುಂಬದಲ್ಲಿ ಯಾರ್ದಾದ್ರೂ ವೈಟ್ ಬೋರ್ಡ್ ಕಾರ್ ಇದ್ದರೂ ಸಹ ನಿಮ್ಮ ಒಂದು BPL ಕಾರ್ಡು APL ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಲ್ಯಾಂಡ್ 7.5 ಎಕರೆಗಿಂತ ಅಧಿಕವಾಗಿ ಜಮೀನನ್ನು ಹೊಂದಿದ್ರೆ ಆಗಲೂ ಸಹ ನಿಮ್ಮ BPL ಕಾರ್ಡು APL ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಮತ್ತು ಕೆಲವು ಕಾರಣಾಂತರದಿಂದ ಟೆಕ್ನಿಕಲ್ ಪ್ರಾಬ್ಲಮಿಂದ ಬಡವ್ರದ್ದು ಸಹ BPLಯಿಂದ APLಗೆ ಕನ್ವರ್ಟ್ ಆಗುತ್ತೆ. ಆಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ನೀವು ನಿಮ್ಮ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರದು ಆಧಾರ್ ಕಾರ್ಡು, ನಂತರ ರೇಷನ್ ಕಾರ್ಡನ್ನು ತಗೊಂಡು ಹೋಗ್ಬಿಟ್ಟು, ಒಂದು ವೇಳೆ ಏನಾದರೂ ಆ ರೀತಿ ಕನ್ವರ್ಟ್ ಆದರೆ ನೀವು ಅಲ್ಲಿ ಹೋಗ್ಬಿಟ್ಟು ಸೂಕ್ತ ದಾಖಲೆಗಳನ್ನು ಕೊಟ್ಬಿಟ್ಟು, ಕ್ಯಾಸ್ಟ್ ಇನ್ಕಮ್ಮು, ಆಧಾರ್ ಕಾರ್ಡು, ರೇಷನ್ ಕಾರ್ಡನ್ನು ಕೊಟ್ಬಿಟ್ಟು, ಸೊ ನಮ್ಮ ಇನ್ಕಮ್ ಎಲ್ಲ ಕಮ್ಮಿ ಇದೆ, ನಮ್ಗೆ ಯಾವುದೇ ರೀತಿ ಕಾರ್ ಇಲ್ಲ, ನಂತರ ಲ್ಯಾಂಡ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ದಾಖಲೆಗಳನ್ನು, ಅವ್ರು ಕೇಳಿರ್ತಕ್ಕಂಥ ದಾಖಲೆಗಳನ್ನು ಕೊಟ್ಬಿಟ್ಟು ಮತ್ತು APLಯಿಂದ BPLಗೆ ನೀವು ಕನ್ವರ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಈಗಾಗಲೇ ನಿಮಗೆ ರೇಷನ್ ಕೊಡುವಂಥವರು ಲೀಸ್ಟನ್ನು, ಯಾರ್ದೆಲ್ಲ ಕಾರ್ಡಲ್ಲಿ APLಗೆ ಕನ್ವರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಲೀಸ್ಟನ್ನು ಹಾಕ್ತಾಯಿದ್ರೆ, ಸೊ ನೀವು ಆ ಲೀಸ್ಟಲ್ಲೂ ಸಹ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ಒಂದು ವೇಳೆ ಅವರು ಆ ಲೀಸ್ಟ್ ಹಾಕಿಲ್ಲ ಅಂದರೂ ಸಹ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು, ನಿಮ್ಮದು BPL ಆಗೇ ಇದೆಯಾ ಅಥವಾ APLಗೆ ಕನ್ವರ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅದು ನೋಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಮತ್ತೆ ಒಂದು ಡೌಟ್ ಇರ್ಬೋದು, ನಮ್ಮ ಒಂದು BPL ಕಾರ್ಡು APLಗೆ ಕನ್ವರ್ಟ್ ಆದರೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆಲ್ಲ ಬರೋದಿಲ್ಲ ಅಂತ ಅಂದರೆ, ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ BPLಯಿಂದ APL ಕನ್ವರ್ಟ್ ಆಗಿ ನೀವು GST ಪೇಯರ್ ಆಗಿದ್ರೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ, ಅಥವಾ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸ್ನೇಹಿತರೆ. ಇನ್ನು ಉಳಿದಂಥ ಅವ್ರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಆದರೆ ಏನು ಅಕ್ಕಿ ಕೊಡ್ತಾರೆ, 10 kg ಅಕ್ಕಿ, ಅದೆಲ್ಲ ಕೊಡೋದಿಲ್ಲ. ಸೊ ಇನ್ನೂ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳಿರುತ್ತೆ, ಲೋನ್ ತಗೊಳ್ಳೋದಾಗಿರ್ಬೋದು, ಅಂದರೆ ಸರ್ಕಾರದಿಂದ ಲೋನ್ ತಗೊಳ್ಳೋದಾಗಿರ್ಬೋದು, ಇನ್ನು ಟೈಲರಿಂಗ್ ಮಿಷಿನ್ ಕೊಡೋದಾಗಿರ್ಬೋದು, ಇನ್ನೂ ಬೇರೆ ಬೇರೆ ಸ್ಕೀಮ್ಸು ಎಲ್ಲ ಬಿಡ್ತಾರಲ್ವ, ಆ ಒಂದು ಸೌಲಭ್ಯ ಸಿಗೋದಿಲ್ಲ. ಇನ್ನು ಬಡವರಾಗಿದ್ಕೊಂಡು ಒಂದು ವೇಳೆ ಅವ್ರದ್ದೇನಾದ್ರೂ BPLಯಿಂದ APLಗೆ ಕನ್ವರ್ಟ್ ಆದರೆ ನೀವು ನಿಮ್ಮ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ಅವ್ರು ಕೇಳುವಂಥ ದಾಖಲೆಗಳನ್ನು ಕೊಟ್ಟು ಮತ್ತೆ ನೀವು ಒಂದು ವೇಳೆ ಕನ್ವರ್ಟ್ ಆಗಿದ್ದರೆ APLಯಿಂದ ಮತ್ತೆ BPLಗೆ ಮಾಡಿಸ್ಕೋಬೋದು ಸ್ನೇಹಿತರೆ. 8 ಲಕ್ಷದವರೆಗೆ ಈ ಒಂದು BPLಯಿಂದ APLಗೆ ಕನ್ವರ್ಟ್ ಮಾಡೋದಕ್ಕೆ ಆ ಕಾರ್ಡ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಬಟ್ ಇನ್ನೂ ಅದು ಆ ಒಂದು ಕಾರ್ಯ ಪ್ರಾರಂಭ ಮಾಡಿಲ್ಲ, ಅತಿ ಶೀಘ್ರದಲ್ಲೇ ಮಾಡ್ತಾರೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಕಾರ್ಡ್ BPLಲ್ಲಿ ಇದೆಯಾ ಅಥವಾ APLಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.